ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಇದ್ದಕ್ಕಿದ್ದಂತೆ ನೀವು ಧರಿಸಿದ್ದ ಚಿನ್ನ ಕಾಣಿಯಾದ್ರೆ ಅದಕ್ಕೇನು ಅರ್ಥ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ನೋಡಬಹುದು. ವೀಕ್ಷಕರೇ, ನಿಮಗೆ ಈಗಾಗಲೇ ಚಿನ್ನದ ಬೆಲೆಯ ಬಗ್ಗೆ ಚೆನ್ನಾಗಿ ತಿಳಿದಿದೆ ಮತ್ತು ಎಲ್ಲರೂ ಚಿನ್ನವನ್ನ ಎಚ್ಚರಿಕೆಯಿಂದ ಇಟ್ಕೊಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನವು ಮಹಿಳೆಯರಿಗೆ ಅತ್ಯಂತ ಅಮೂಲ್ಯವಾದ ವಸ್ತುವಾಗಿದೆ. ಪುರುಷರು ಅಪರೂಪಕ್ಕೆ ಚಿನ್ನ ಧರಿಸ್ತಾರೆ, ಆದರೆ ಮಹಿಳೆಯರು ಚಿನ್ನವನ್ನ ಆಭರಣವಾಗಿ ಪ್ರತಿದಿನವೂ ಧರಿಸ್ತಾರೆ. ಇನ್ನು ಮದುವೆ ಸಂದರ್ಭದಲ್ಲಂತೂ ಲಕ್ಷಾಂತರ ರೂಪಾಯಿಗಳನ್ನ ಚಿನ್ನಕ್ಕಾಗಿ ಖರ್ಚು ಮಾಡಲಾಗುತ್ತೆ. ಯಾರು ಚಿನ್ನವನ್ನ ಕಳೆದುಕೊಳ್ಳಲು ಬಯಸೋದಿಲ್ಲ. ಅನೇಕ ಬಾರಿ ಚಿನ್ನ ಕಳೆದು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ರೀತಿಯಾಗಿ ನಿಮಗೂ ಸಂಭವಿಸಿರಬಹುದು ಅಲ್ವಾ? ಇವತ್ತು ನಾನು ನಿಮಗೆ ಚಿನ್ನ ಕಳೆದು ಹೋಗುವುದರ ಅರ್ಥ ಏನು ಅನ್ನೋದನ್ನ ತಿಳಿಸ್ತೇನೆ. ಒಂದು ವೇಳೆ ನಿಮ್ಮ ಹೆಂಡತಿ ತನ್ನ ಚಿನ್ನವನ್ನ ಕಳ್ಕೊಂಡ್ರೆ ಅದು ನಿಮ್ಮ ಮತ್ತು ನಿಮ್ಮ ಪತ್ನಿಯ ನಡುವೆ ಸಮಸ್ಯೆ ಉಂಟಾಗುತ್ತಿರುವುದರ ಸೂಚನೆಯಾಗಿರಬಹುದು. ಹಾಗಾಗಿ ನೀವು ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಸಂಬಂಧ ಹದಗೆಡಬಹುದು. ಹಾಗಾಗಿ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಿ. ಇನ್ನು ನಿಮ್ಮ ಮನೆ ನಿರಂತರವಾಗಿ ನಷ್ಟವನ್ನ ಅನುಭವಿಸುತ್ತಿದ್ರೆ, ಜೊತೆಗೆ ನೀವು ಚಿನ್ನವನ್ನ ಸಹ ಕಳೆದುಕೊಂಡಿದ್ರೆ ಅಥವಾ ಸರಿಯಾದ ಸ್ಥಳದಲ್ಲಿ ಇರಿಸಿದ್ರೂ ಚಿನ್ನದ ಆಭರಣಗಳು ನಿಮಗೆ ಸಿಗದೇ ಇದ್ದಾಗ ಅದು ಕೂಡ ಕೆಟ್ಟ ಸೂಚನೆಯನ್ನ ನೀಡುತ್ತೆ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದು ನಿಮಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಸೂಚನೆ ಇದಾಗಿರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಮನೆಯ ವಾಸ್ತುಶಾಸ್ತ್ರದ ಕುರಿತು ತಿಳಿದುಕೊಂಡ್ರೆ ಉತ್ತಮ. ವಾಸ್ತು ತಜ್ಞರನ್ನ ಭೇಟಿಯಾಗಿ ಈ ಕುರಿತು ಮಾಹಿತಿ ಪಡೆಯಿರಿ. ಮತ್ತೊಂದು ನಂಬಿಕೆಯ ಪ್ರಕಾರ ನೀವು ನಿಮ್ಮ ಮನೆಯೊಳಗೆ ಅಥವಾ ಬೇರೆ ಎಲ್ಲಾದ್ರೂ ಚಿನ್ನ ಕಳ್ಕೊಂಡ್ರೆ ಅದು ನಿಮ್ಮ ಮನೆಯೊಳಗೆ ಕಲಹ ಉಂಟು ಮಾಡಬಹುದು ಎಂಬುದನ್ನು ಸೂಚಿಸುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳಿ. ಈ ಕಲಹ ನಿಮ್ಮ ಕುಟುಂಬದಲ್ಲಿ ತೊಂದರೆಗೆ ಕಾರಣವಾಗಿರಬಹುದು. ಕಲಹ ಉಂಟಾಗದಂತೆ ನೀವು ಜಾಗೃತರಾಗಿರಬೇಕು. ಇದಲ್ಲದೆ ಗುರುವು ಸಾಮಾನ್ಯವಾಗಿ ಚಿನ್ನ ಮತ್ತು ಸಂಪತ್ತಿನೊಂದಿಗೆ ಸಂಬಂಧ ಹೊಂದಿರುವಂತಹ ಗ್ರಹ. ನೀವು ಚಿನ್ನವನ್ನ ಕಳೆದುಕೊಂಡಿದ್ರೆ ಅದು ನಿಮ್ಮ ಗುರು ಗ್ರಹವು ಸಂಪೂರ್ಣವಾಗಿ ದುರ್ಬಲಗೊಂಡಿದೆ ಎನ್ನುವುದರ ಮುನ್ಸೂಚನೆಯಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಗುರುವನ್ನ ಬಲಪಡಿಸಲು ನೀವು ಕೆಲವು ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಬರಲಿರುವ ಸಮಸ್ಯೆಗಳನ್ನ ನೀವು ನಿವಾರಿಸಬಹುದು. ಗುರು ಗ್ರಹವು ದುರ್ಬಲವಾಗಿದೆ ಎಂದು ನಿಮಗೆ ತಿಳಿದು ಬಂದ್ರೆ ಅಂತಹ ಸಂದರ್ಭದಲ್ಲಿ ನೀವು ಓಂ ಗ್ರಾನ್ ಗ್ರೀನ್ ಗ್ರೌನ್ ಸಹ ಗುರ್ವೇ ನಮಃ ಎಂಬ ಮಂತ್ರವನ್ನ 3, 5 ಅಥವಾ 16 ಬಾರಿ ಜಪಿಸಬೇಕು. ಹಾಗೆ ಮಾಡೋದ್ರಿಂದ ಗುರುಗ್ರಹ ಬಲಗೊಳ್ಳಲು ಸಾಧ್ಯವಾಗುತ್ತೆ. ನೀವು ಚಿನ್ನವನ್ನ ಕಳೆದುಕೊಂಡಿದ್ರೆ, ಜೊತೆಗೆ ನಿಮ್ಮ ಗುರುಗ್ರಹ ದುರ್ಬಲಗೊಂಡಿದ್ರೆ ಜೀವನದಲ್ಲಿ ಉನ್ನತ ಸ್ಥಾನವನ್ನ ಪಡೆಯುವಲ್ಲಿ ನೀವು ತುಂಬಾ ತೊಂದರೆಗಳನ್ನ ಅನುಭವಿಸಬೇಕಾಗಿ ಬರುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಹೌದು, ನೀವು ಚಿನ್ನವನ್ನ ಕಳ್ಕೊಂಡ್ರೆ ನೀವು ಸರ್ಕಾರಿ ಉದ್ಯೋಗ ಪಡೆಯುವಲ್ಲಿ ಅಥವಾ ಬೇರೆ ಉನ್ನತ ಉದ್ಯೋಗ ಪಡೆಯುವಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಹಾಗಾಗಿ ಇದಕ್ಕೆ ನೀವು ಶೀಘ್ರದಲ್ಲೇ ಪರಿಹಾರ ಮಾಡಿಕೊಳ್ಳಿ. ಇಲ್ವಾದ್ರೆ ನಿಮ್ಮ ಜೀವನದಲ್ಲಿ ಪ್ರಗತಿ ಕುಂಠಿತವಾಗಬಹುದು. ಎಚ್ಚರವಿರಲಿ. ಚಿನ್ನ ಕಳೆದು ಹೋದ್ರೆ ಅದರ ಮತ್ತೊಂದು ಅನಾನುಕೂಲವಂದ್ರೆ ನಿಮ್ಮ ಶಿಕ್ಷಣ ಇದರಿಂದ ಅಡ್ಡಿಯಾಗಬಹುದು. ಈಗಾಗಲೇ ಹೇಳಿರುವಂತೆ ಚಿನ್ನ ಅಂದ್ರೆ ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಗುರು ದುರ್ಬಲನಾಗಿದ್ರೆ ನಿಮ್ಮ ಶಿಕ್ಷಣವನ್ನ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವೇ ಆಗೋದಿಲ್ಲ. ನಿಮ್ಮ ಶಿಕ್ಷಣವನ್ನ ಪೂರ್ಣಗೊಳಿಸುವಲ್ಲಿ ನೀವು ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಜ್ಯೋತಿಷಿ ಪರಿಹಾರಗಳನ್ನ ಮಾಡುವ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಇಲ್ಲವಾದ್ರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ತಪ್ಪೋದಿಲ್ಲ. ಎಚ್ಚರವಾಗಿರಿ. ಇದಿಷ್ಟೇ ಅಲ್ಲ, ಚಿನ್ನ ಕಳೆದು ಹೋಗುವುದು ಅಂದ್ರೆ ನಿಮ್ಮ ಸಂತೋಷ ಮತ್ತು ಸಮೃದ್ಧಿಗೆ ತೊಂದರೆ ಉಂಟಾಗುತ್ತೆ ಅನ್ನೋದನ್ನ ಕೂಡ ನಿಜ. ವೀಕ್ಷಕರೇ, ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ವ್ಯಕ್ತಿ ತನ್ನ ಚಿನ್ನದ ಆಭರಣವನ್ನ ಕಳ್ಕೊಂಡ್ರೆ ಅದರಿಂದ ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಮನೆಯಿಂದ ಹೊರಗೆ ಹೋಗುವ ಸಾಧ್ಯತೆ ಇದೆ. ಜೀವನ ಉತ್ತಮವಾಗಿರಬೇಕು ಅಂದ್ರೆ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಸಮೃದ್ಧಿಯಾಗಿ ಶಾಶ್ವತವಾಗಿರಬೇಕು. ಅದೇ ಇಲ್ದಿದ್ರೆ ಜೀವನದಲ್ಲಿ ನಾವು ಏನು ಗಳಿಸೋದಕ್ಕೂ ಸಾಧ್ಯವಾಗೋದಿಲ್ಲ. ವೀಕ್ಷಕರೇ, ಇವಾಗ ನಾವು ಯಾವ ಆಭರಣ ಕಳೆದು ಹೋದ್ರೆ ಅದಕ್ಕೆ ಏನು ಅರ್ಥ ಅನ್ನೋದನ್ನ ನೋಡೋಣ.
ಮೊದಲನೆಯದಾಗಿ ನಿಮ್ಮ ಕುತ್ತಿಗೆಯ ಆಭರಣ ಅಂದ್ರೆ ಸರ, ನಕ್ಲೆಸ್, ಯಾವುದೇ ಆಭರಣ ಕಳೆದು ಹೋಗುವುದು ತುಂಬಾನೇ ಕೆಟ್ಟ ಸೂಚನೆ. ಇದು ನಿಮ್ಮ ಸಂಪತ್ತು ಕಡಿಮೆಯಾಗಲಿದೆ ಅನ್ನೋದನ್ನ ಸೂಚಿಸುತ್ತೆ. ಜೊತೆಗೆ ಇದು ನಿಮ್ಮ ಗೌರವ ಮತ್ತು ಐಷಾರಾಮಿ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಎರಡನೇದಾಗಿ ನಿಮ್ಮ ಕೈಯಲ್ಲಿರುವ ಬಳೆ ಕಳೆದು ಹೋದ್ರೆ ಅದಕ್ಕೇನು ಅರ್ಥ ಅನ್ನೋದನ್ನ ನೋಡೋಣ. ಇದು ಕೂಡ ಕೆಟ್ಟ ಸೂಚನೆ ಹೌದು. ಇದರರ್ಥ ನಿಮ್ಮ ಗೌರವ ಕಡಿಮೆಯಾಗಲಿದೆ ಅನ್ನೋದರ ಸೂಚನೆ. ಯಾಕಂದ್ರೆ ಚಿನ್ನದ ಬಳೆಯು ಗೌರವದ ಸಂಕೇತವಾಗಿದೆ. ಬಳೆ ಕಳೆದುಕೊಂಡು ಹೋಗುವುದು ಅಂದ್ರೆ ನೀವು ತಿಳಿದೋ ತಿಳಿಯದೇನೋ ಕೆಟ್ಟದಾದ ಕೆಲಸ ಮಾಡಿರುವಿರಿ, ಅದರಿಂದ ನಿಮ್ಮ ಮಾನ ಮರ್ಯಾದೆ ಹರಾಜಾಗಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ಒಂದ್ ವೇಳೆ ನೀವು ಕಿವಿಯೋಲೆ ಕಳ್ಕೊಂಡ್ರೆ ಶೀಘ್ರದಲ್ಲಿ ನೀವು ಕೆಟ್ಟ ಸುದ್ದಿಯನ್ನ ಕೇಳಬೇಕಾಗಿ ಬರಬಹುದು ಅನ್ನೋದರ ಮುನ್ಸೂಚನೆ ಇದಾಗಿದೆ. ಕೆಟ್ಟ ಸುದ್ದಿ ಅಂದ್ರೆ ಯಾವುದೋ ವ್ಯಕ್ತಿಯ ಸಾವು ಅಥವಾ ಕೆಲವು ಶುಭ ಸಮಾರಂಭದ ಸಮಯದಲ್ಲಿ ತೊಂದರೆ ಉಂಟಾಗುವ ಸೂಚನೆಯೂ ಇದಾಗಿರಬಹುದು. ಚಿನ್ನದ ಉಂಗುರ ಕಳ್ಕೊಂಡ್ರೆ ಅದು ಕೂಡ ಶುಭ ಸೂಚನೆ ಅಲ್ಲ. ನೀವು ಶೀಘ್ರದಲ್ಲಿ ಅಪಖ್ಯಾತಿಯನ್ನ ಎದುರಿಸಲಿದ್ದೀರಿ ಎನ್ನುವ ಸೂಚನೆಯನ್ನ ಕೊಡುತ್ತೆ. ನೀವು ಮಾಡಿದ ಕೆಟ್ಟ ಕೆಲಸದಿಂದ ನಿಮಗೆ ಅಪಖ್ಯಾತಿ ಬರದೇ ಇರಬಹುದು. ನಿಮ್ಮ ಮನೆಯಲ್ಲಿ ಯಾರೂ ಮಾಡಿದ ತಪ್ಪಿಗೆ ಸಹ ನಿಮಗೆ ಅಪಖ್ಯಾತಿ ಬರುವ ಸಾಧ್ಯತೆ ಇದೆ. ಹಾಗಂತ ಯಾವುದೇ ಆಭರಣ ಕಳ್ಕೊಂಡ್ರೆ ಅದರಿಂದ ಯಾವುದೋ ಸಮಸ್ಯೆ ಖಂಡಿತವಾಗಿಯೂ ಆಗಿಯೇ ಆಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಕೆಲವರ ಜೀವನದಲ್ಲಿ ಇದು ನಿಜವಾಗುತ್ತೆ, ಕೆಲವರ ಜೀವನದಲ್ಲಿ ಇದು ಸುಳ್ಳಾಗುತ್ತೆ. ಅದೇನೇ ಇರಲಿ, ಚಿನ್ನದ ವಿಷಯಕ್ಕೆ ಬಂದಾಗ ನೀವು ಹೆಚ್ಚು ಜಾಗೃತರಾಗಿರೋದು ತುಂಬಾನೇ ಮುಖ್ಯ. ಅದು ನೆನಪಿರ್ಲಿ. ಇದಕ್ಕೆ ಪರಿಹಾರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅವರ ನಂಬರ್ ಕಾಣಿಸ್ತಾ ಇದೆ. ನೀವು ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಪಡೆದು ಪರಿಹಾರ ಪಡೆಯಲು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.